ಮಾಜಿ ಸಚಿವರಾದಂಥ ಏನು ಆರ್.ಬಿ. ತಿಮ್ಮಾಪುರ ಅವರು ಮತ್ತು ನಂಜಯ್ಯನಮಠ ಅವರು ಮಾತನಾಡಿದಂಥ ಆಡಿಯೋ ನಿನ್ನೆ ಏನು ಬಹಳಷ್ಟು ಸದ್ದನ್ನು ಮಾಡಿದೆ. ಆ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೀಗ ಬಾಗಲಕೋಟೆಯ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾದಂಥ ಎಸ್.ಜಿ. ನಂಜಯ್ಯನಮಠ ಅವರಿದ್ದಾರೆ. ಯಾವ ರೀತಿ ಆಡಿಯೋ ವೈರಲ್ ಆಯಿತು, ಯಾರ್ಯಾರು ಮಾತಾಡಿದ್ದಾರೆ ಅನ್ನೋದನ್ನು ನೇರವಾಗಿ ಅವರಿಂದ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ. ಸರ್ ನಿನ್ನೆ ಏನು ಒಂದು ದೊಡ್ಡ ಸಂಚಲನ ಮೂಡಿಸಿದೆ ರಾಜ್ಯದಲ್ಲಿ. ಹೊಸ ಸರ್ಕಾರ ರಚನೆ ಆದ ಮೇಲೆ ಆ ವಿಷಯವಾಗಿ ಮಾತನಾಡುವಂಥದ್ದು ಮತ್ತು ಹೈಕಮಾಂಡ್ಗಳಿಗೆ ಕೂಡ ಮಾತನಾಡಿದಂಥ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಅದರಲ್ಲಿ ನಿಮ್ಮದು ಮತ್ತು ತಿಮ್ಮಾಪುರ ಅವರು ಮಾತನಾಡಿದ್ದು ಎನ್ನಲಾಗ್ತಾ ಇದೆ. ಇದಕ್ಕೇನು ಹೇಳ್ತೀರಿ? ತಿಮ್ಮಾಪುರವರಿಗೆ ನಾವು ಫೋನ್ ಮಾತ್ರ ಮಾಡಿದ್ದು ನಿಜ. ಅದಕ್ಕೆ ಹಿನ್ನೆಲೆ ಅವ್ರ ಮಂತ್ರಿ ಆಗಿರಲಿಲ್ಲಲ್ಲ. ನಂದು ಒಂದು ತರ್ಕ ಇತ್ತು. ಉತ್ತರ ಕರ್ನಾಟಕದಲ್ಲಿ ಈ ಮಾದರ ಸಮಾಜದಿಂದ ಇರುವಂಥ ನಾಯಕ ಒಬ್ಬನೇ ಮಂತ್ರಿ ಆಗ್ತಾರಲ್ಲ ಅನ್ನುವಂಥ ಒಂದು ತರ್ಕ, ರಾಜಕಾರಣ ತರ್ಕ ಇರ್ತದೆ. ಅದು ಆಗಲಿಲ್ಲ. ನಾನು ಗೆಳೆಯರಾದ್ದರಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕಾರ ಮಾಡ್ಕೊತ ಬಂದಿರತಕ್ಕಂಥ ಹಿನ್ನೆಲೆಯಿಂದ ನಾನು ಹೊಂದಿರತಕ್ಕಂಥ ಪ್ರೀತಿ ವಿಶ್ವಾಸಕ್ಕಾಗಿ ಅನುಕಂಪವನ್ನು ವ್ಯಕ್ತಪಡಿಸೋದಕ್ಕೆ ಅವ್ರ ಜೊತೆಗೆ ನಾನು ಮಾತಾಡಿದೆ. ನೀವು ಆಗಬೇಕಾಗಿತ್ತು, ನೀವು ಆಗಲಾರ್ದು ನನಗೆ ವಿಷಾದ ಆಗೈತೆ, ಇರೋರೊಬ್ಬರಿದ್ದರೆ ನಮ್ಮ ಭಾಗದಾಗ ಹಾಗೆ ಅಂತ ಮಾತಾಡಿದ್ವಿ. ಏನೇನೋ ಮಾಡಿಬಿಟ್ಟಾರ. ಇನ್ನೊಂದಿಷ್ಟು ನಿಮ್ಮಂಥವ್ರು ಒಂದಿಷ್ಟು ಹಾಕ್ಕೊಂಡಿದ್ರು ಚಲೋ ಇತ್ತು. ಎಚ್ ಕೆ ಪಾಟೀಲ್ ಅಂತ ನಿಷ್ಠಾವಂತ, ನಮ್ಮ ತನ್ವೀರ್ ಶೇಟು, ಮಾದೇವಪ್ಪ, ಇನ್ನೊಂದಿಷ್ಟು ಆಗಿದ್ರೆ ಟೀಮ್ ಚೆನ್ನಾಗಿ ಹಾಕಿತ್ತು ಅನ್ನುವಂಥ ಭಾವನೆಗಳನ್ನು ವ್ಯಕ್ತ ಮಾಡಿವಿ. ಮುಂದೇನೋ ಅಲ್ಲಿ ಧ್ವನಿ ಫರ್ಕ್ ಆಗೈತೆ. ಕಚ್ ಅನ್ನುವಂಥದ್ದು ಯಾವುದೋ ಷಡ್ಯಂತ್ರ ಐತಿದ್ರಲ್ಲಿ. ಯಾರೋ ಕೆಲವೊಂದು ಶಬ್ದಗಳನ್ನು ಜೋಡಿಸಿ ನಮ್ಮ ವರ್ಚಸ್ಸಿಗೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ. ನಾನು ಇದನ್ನು ಇಷ್ಟೇ ಹೇಳಿಬಿಡೋದಿಲ್ಲ. ಎಸ್ ಪಿ ಅವ್ರಿಗೆ ಮೊರೆ ಹೋಗ್ತಾರೆ, ನೀವು ಇದನ್ನು ವಿಚಾರಣೆ ಮಾಡಬೇಕು. ಯಾವ ಮೊಬೈಲಿಂದ ಇದು ವೈರಲ್ ಆಯಿತು? ನನ್ನ ಡ್ರೈವರ್ ಬಿಟ್ಟರೆ ಯಾರೂ ಇಲ್ಲ. ಅವ್ರ ಕಾರಣಕ್ಕೆ ಯಾರಿದ್ರು ನನಗೆ ಗೊತ್ತಿಲ್ಲ. ಇದು ಎಸ್ ಪಿಗೆ ನಾನು ಕಂಪ್ಲೇಂಟ್ ಮಾಡ್ತೇನೆ. ಇದು ನಿಮ್ಮ ವಿರುದ್ಧ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತೀರಿ? ಹೌದು. ನನಗೆ ಉದ್ದೇಶಪೂರ್ವಕವಾಗಿ ತಿಮ್ಮಾಪುರ ಅವರಿಗೆ ನನಗೆ ಕೆಡಿಸ್ಬೇಕಂತ ಮಾಡಿರಬೇಕು. ಅವ್ರನ್ನೂ ನಮ್ಮನ್ನು ಕೆಡ್ಡಾಕ್ ಹೋಗಿಬೇಕಂತ ಮಾಡಿರಬೇಕು. ಇದು ಉದ್ದೇಶಪೂರ್ವಕವಾಗಿ ಏನೇನೋ ಜೋಡಿಸ್ಯಾರ. ಅದ್ರಾಗ ನಾವು ಮಾತ್ರ ಅದ್ರಾಗ ಸಂಬಂಧಿಸಿದವ್ರಲ್ಲ. 4-5 ಮಾತು ಬಿಟ್ಟರೆ ಮತ್ತೆ ಯಾವ ಮಾತು ನನ್ನೂ ಇಲ್ಲ ಅದ್ರಾಗ. ಇದಿಷ್ಟು ಏನು ಬಾಗಲಕೋಟೆಯ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ನಂಜಯ್ಯನಮಠ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.